ಎಂತ ಗುಡ್ಡದಲ್ಲಿ ಎಲ್ಲಿ ಬೇಕಾದ್ರೂ ಹೋಗುವಂತ ಗಾಡಿ ಇದಾಗಿದೆ. ಇದಕ್ಕೆ ಮಿನಿ ಪವರ್ ಟಿಲ್ಲರ್ ಟೈರ್ ಅನ್ನ ಬಳಕೆ ಮಾಡಿದ್ದೇವೆ, ಮತ್ತೆ ಬ್ರೇಕ್ ಅಸೆಂಬ್ಲಿ ಬಜಾಜ್ ರಿಕ್ಷಾದು ಯೂಸ್ ಮಾಡಿದ್ದೇವೆ. ಆ ತರ ಲೋಕಲ್ ಪಾರ್ಟ್ ಗಳನ್ನ ಯೂಸ್ ಮಾಡಿ ಈ ಗಾಡಿಯನ್ನು ಡೆವಲಪ್ ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಸ್ಪೇರ್ ಪಾರ್ಟ್ಸ್ ಮತ್ತೆ ಸರ್ವಿಸ್ ನ ತೊಂದರೆ ಆಗಬಾರದು ಅಂತ. ಪುತ್ತೂರಿನ ಸಸ್ಯ ಮೇಳದಲ್ಲಿ ಒಂದು ಬಹು ಆಕರ್ಷಿತ ಒಂದು ಸ್ಟಾಲ್ ಅಂತ ಹೇಳ್ಬೋದು. ಶಿರ್ಸಿಯಿಂದ ಬಂದಿದ್ದಾರೆ ಅಮೋಘ ಇ ಮೋಟರ್ಸ್. ಆಕ್ಚುಲಿ ಏನಂದ್ರೆ ಬ್ಯಾಟರಿ ಚಾಲಿತ ಒಂದು ಇ ಕಾರ್ಟ್ ಕೃಷಿಕರಿಗೆ ಬಹಳ ಒಂದು ಉಪಯೋಗವಾಗುವಂತಹ ಒಂದು ವಾಹನ ಇದು ಕೃಷಿಕರಿಗೆ. ನಮ್ ಜೊತೆ ಅಮೋಘ ಇ ಮೋಟಾರ್ಸ್ ನ ಸಂತೋಷ್ ಹೆಬ್ಬಾರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈ ಒಂದು ಪ್ರಾಡಕ್ಟಿನ ಬಗ್ಗೆ ಮತ್ತೆ ನಿಮ್ಮ ಒಂದು ಕಂಪನಿ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುತ್ತದೆ. ನಾವು ಶಿರ್ಸಿಯಲ್ಲಿ 8 ವರ್ಷದಿಂದ ಎಲೆಕ್ಟ್ರಿಕ್ ವೆಹಿಕಲ್ ಗಳ ಸೇಲು ಸರ್ವಿಸ್ ಅನ್ನ ಮಾಡ್ತಾ ಇದ್ದೇವೆ. ಈ ಗಾಡಿಯನ್ನು 5 ವರ್ಷದಿಂದ ಕೃಷಿ ಬಳಕೆಗೋಸ್ಕರ ಡೆವಲಪ್ ಮಾಡಬೇಕು ಅಂತ ಬೇರೆ ಬೇರೆ ಮಾಡೆಲ್ ಗಳನ್ನ ಮಾಡಿ ಇದು ಈಗ 3 ವರ್ಷದಿಂದ ಡೆಲಿವರಿ ಕೊಡ್ತಾ ಇದ್ದೇವೆ. ಆಲ್ರೆಡಿ ಪುತ್ತೂರಿನ ಸುತ್ತಮುತ್ತಲೇ ನಮಗೆ 30ಕ್ಕಿಂತ ಹೆಚ್ಚಿಗೆ ಗ್ರಾಹಕರು ಇದ್ದಾರೆ. ಇದು ಕೂಡ ಉರಿಮಜಲು ಅಂತ ಊರಿನ ವಿಕ್ರಮ್ ಅನ್ನೋರ ಗಾಡಿ ಇದೆ. ಎಂತ ಗುಡ್ಡದಲ್ಲಿ ಎಲ್ಲಿ ಬೇಕಾದ್ರೂ ಹೋಗುವಂತ ಗಾಡಿ ಇದಾಗಿದೆ. ಇದಕ್ಕೆ ಮಿನಿ ಪವರ್ ಟಿಲ್ಲರ್ ಟೈರ್ ಅನ್ನ ಬಳಕೆ ಮಾಡಿದ್ದೇವೆ, ಮತ್ತೆ ಬ್ರೇಕ್ ಅಸೆಂಬ್ಲಿ ಬಜಾಜ್ ರಿಕ್ಷಾದು ಯೂಸ್ ಮಾಡಿದ್ದೇವೆ. ಆ ತರ ಲೋಕಲ್ ಪಾರ್ಟ್ ಗಳನ್ನ ಯೂಸ್ ಮಾಡಿ ಈ ಗಾಡಿಯನ್ನು ಡೆವಲಪ್ ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಸ್ಪೇರ್ ಪಾರ್ಟ್ಸ್ ಮತ್ತೆ ಸರ್ವಿಸ್ ನ ತೊಂದರೆ ಆಗಬಾರದು ಅಂತ. ನಿಮ್ಮ ಸರ್ವಿಸ್ ಯಾವ ತರ ಇದೆ ಸರ್? ಅಂದ್ರೆ ಈಗ ನಮ್ಮ ಕಡೆಯವರು ತಗೊಂಡ್ರೆ ನೀವು ಶಿರ್ಸಿ ಅವರು ಯಾವ ತರ ಸರ್ವಿಸ್ ಕೊಡ್ತೀರಿ ಅದ್ರ ಬಗ್ಗೆ ಹೇಳಿ. ಫಸ್ಟ್ ಅವರೇ ರಿಪೇರಿ ಮಾಡ್ಕೊಳ್ಳಿಕ್ಕೆ ಆಗುವಂತೆ ಇದನ್ನ ಸಿಂಪಲ್ ಆಗಿ ರೆಡಿ ಮಾಡಿದ್ದೇವೆ. ಅವರಿಗೆ ವಿಡಿಯೋ ಕಾಲ್ ಅಲ್ಲಿ ಗೈಡ್ ಮಾಡ್ತೇವೆ. ಅದು ಆಗಿಲ್ಲ ಅಂತ ಆದ್ರೆ ಲೋಕಲ್ ಮೆಕ್ಯಾನಿಕ್ ಗೆ ಇದನ್ನ ಮಾಡಿಕೊಡ್ಲಿಕ್ಕೆ ಅವರಿಗೆ ಏನು ಮಾಹಿತಿ ಬೇಕು ಅದನ್ನ ಒದಗಿಸ್ತೇವೆ. ಅದು ಆಗಿಲ್ಲ ಅಂತ ಆದ್ರೆ ನಾವು ಡೋರ್ ಸರ್ವಿಸ್ ನಮ್ಮಲ್ಲಿಂದಾನೆ ಬಂದು ಮಾಡಿ ಕೊಡ್ತಾ ಇವೆ. ಈಗ ಆಲ್ರೆಡಿ 3 ವರ್ಷದಿಂದ ಆ ತರ ಸರ್ವಿಸ್ ಅನ್ನ ಇಲ್ಲಿ ಕೊಡ್ತಾ ಇದ್ದೇವೆ ಇರೋ ಅಂತ ಗ್ರಾಹಕರಿಗೆ. ಇಲ್ಲಿ ಹೆಚ್ಚು ಕಡಿಮೆ ಮಿತ್ತೂರ್ನಲ್ಲಿ ಇದೆ 2 ಗಾಡಿ ಇದೆ, ಚೇಲೂರಿನಲ್ಲಿ 3 ಗಾಡಿ ಇದೆ, ಬೆಳ್ತಂಗಡಿಯಲ್ಲಿ 4 ಗಾಡಿ ಇದೆ ಈ ತರದ್ದು. ಅಲ್ಲಿ ಬಾಳಂಜ ನರ್ಸರಿಯಲ್ಲಿ ಕೂಡ ಅವರು ಬಳಕೆ ಮಾಡ್ತಾ ಇದ್ದಾರೆ 2 ವರ್ಷದಿಂದ. ಅದೇ ತರ ಸುಳ್ಯ ಕಮಿಲಾ ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಇದೆ, ಸುಬ್ರಹ್ಮಣ್ಯದ ಹತ್ತಿರ ಎನಕಲ್ ಅಂತ ಊರಿನಲ್ಲಿ ಇದೆ, ಗುತ್ತಿಗಾರ್ನಲ್ಲಿ ಇದೆ, ಮತ್ತೆ ನಿಂತಿಕಲ್ಲು, ಬೆಳ್ಳಾರೆ, ಈ ತರ ತುಂಬಾ ಈ ಕಡೆ ಚಂದುಕೊಡ್ಲು ಮತ್ತೆ ಬೇಂದ್ರೆ ತೀರ್ಥದ ಹತ್ತಿರ ಪುತ್ತೂರ್ ಆಸುಪಾಸಿನಲ್ಲಿ ತುಂಬಾ 30ಕ್ಕಿಂತ ಜಾಸ್ತಿ ಗಾಡಿ ಆಲ್ರೆಡಿ ನಾವು ಕೊಟ್ಟಿದ್ದೇವೆ. ಈಗ ಗ್ರಾಹಕರ ಅಂದ್ರೆ ನಾವು ಕೊಡ್ತಾ ಬಂದಾಗೆ ಇದು 4ನೇ ವರ್ಷ. ಈಗ ನಾವು ಏನು ಪ್ರೊಡಕ್ಷನ್ ಹೊಸದಾಗಿ ಮಾಡ್ತಾ ಇದ್ದೇವೆ ಅದು 4ನೇ ವರ್ಷ. ಅವರು ಕೊಟ್ಟಿರುವಂತ ಮಾಹಿತಿ ಫೀಡ್ಬ್ಯಾಕ್ ಅನ್ನ ಆಧರಿಸಿ ಅದನ್ನ ಅಭಿವೃದ್ಧಿ ಮಾಡ್ತಾನೆ ಬಂದಿದ್ದೇವೆ. ಈಗ 100% ಅಭಿವೃದ್ಧಿ ಆಗಿದೆ ಅನ್ನೋದು ಎಲ್ಲ ಗ್ರಾಹಕರ ನಿರೀಕ್ಷೆಯನ್ನ ನಾವು ಮುಟ್ಟಿರೋದಕ್ಕೆ ಈಗ ನಾವು ಎಲ್ಲರಿಗೂ ಇದನ್ನ ಪ್ರದರ್ಶನ ಮಾಡ್ತಾ ಇದ್ದೇವೆ. ಈಗ ಈ ಗಾಡಿಯಲ್ಲಿ ಹಿಲ್ ಹೋಲ್ಡ್ ಅಸಿಸ್ಟ್ ಅಂತ ಆಪ್ಷನ್ ಇದೆ. ಗಡ್ಡದಲ್ಲಿ ನಿಲ್ಲಿಸಿದ್ರೆ ಯಾವುದೇ ಬೆಟ್ಟದಲ್ಲಿ ಬೇಕಾದ್ರೆ ಹೋಗಬಹುದು, ಗುಡ್ಡ ಬೆಟ್ಟದಲ್ಲಿ ಹೋಗಬಹುದು. ಮೊದಲಿನಕ್ಕಿಂತ 20% ಪವರ್ ಕೂಡ ಹೊಸ ಗಾಡಿಗಳಲ್ಲಿ ಜಾಸ್ತಿ ಇದೆ. ಮತ್ತೆ ಸಾಫ್ಟ್ ಸ್ಟಾರ್ಟ್. ಮೊದಲು ಎಲೆಕ್ಟ್ರಿಕ್ ವಾಹನಗಳು ಜೋರಾಗಿ ಆಕ್ಸಿಲೇಟರ್ ಕೊಟ್ಟರೆ ಒಮ್ಮೆಲೆ ಮೂವ್ ಆಗ್ತದೆ ಅಂತ ಎಲ್ಲರಲ್ಲಿ ಒಂದು ಕಲ್ಪನೆ ಇದೆ. ಅದನ್ನ ನಾವು ಸಾಫ್ಟ್ ಸ್ಟಾರ್ಟ್ ಅಂತ ಈಗ ಹೊಸದಾಗಿ ಆಪ್ಷನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ನಿಧಾನವಾಗಿ ಹೇಗೆ ನಾವು ಆಕ್ಸಿಲೇಟರ್ ಕೊಟ್ಟರು ಕೂಡ ನಿಧಾನವಾಗಿ ಹೋಗ್ತದೆ. ಆದರ ಎಲ್ಲ ಅವರ ಕಸ್ಟಮರ್ ಗಳ ಫೀಡ್ಬ್ಯಾಕ್ ಅನ್ನ ಆಧರಿಸಿ ಇವತ್ತಿಗೆ ನಾವು ಏನು ಮಾಡ್ತಾ ಇದ್ದೇವೆ ಅದರಲ್ಲಿ ಯಾವುದೇ ಒಂದು ಕುಂದುಕೊರತೆಗಳು ಇಲ್ಲದೆ ಇರೋ ತರ ಇಷ್ಟು ದಿವಸ ಅಂದ್ರೆ ಗ್ರಾಹಕರ ಮಾಹಿತಿ ಮೇರೆಗೆ ಮಾಡಿದ್ದೇವೆ. ಒಟ್ಟು ಎಷ್ಟು ಲೋಡ್ ಕೆಪಾಸಿಟಿ ಇದೆ ಸರ್? ಇದು 600 kg ಲೋಡಿಂಗ್ ತಗೊಂಡು ಹೋಗುವಂತ ಸಾಮರ್ಥ್ಯ ಹೊಂದಿದೆ. ಮಣ್ಣು, ಕಲ್ಲು, ಗೊಬ್ಬರ ನಾವು ದಿನ ಬಳಕೆ ಮಾಡಬಹುದು. ಈ ಗಾಡಿ ತುಂಬಾ ದೊಡ್ಡದು ಏನೋ ತಗೊಂಡು ಹೋಗ್ಲಿಕ್ಕಲ್ಲ, ದಿನ ಬಳಕೆ. ನಮಗೆ ದಿನಕ್ಕೆ ತೋಟಕ್ಕೆ ಕೃಷಿ ಕೆಲಸಕ್ಕೆ ಬಳಕೆ ಆಗ್ಲೇಬೇಕಾಗ್ತದೆ ವಾಹನಗಳು. ಅದಕ್ಕೆ ಇದು ತುಂಬಾ ಉಪಯೋಗ ಆಗ್ತಾ ಇದೆ. ರಬ್ಬರ್ ತೋಟದಿಂದ ದಿನ ಹಾಲು ತಗೊಬರ್ಲಿಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ದಿನ ಪಟ್ಟಿಗೆ ಸಗಣಿಯನ್ನ ತೋಟದಲ್ಲಿ ಹಾಕ್ಲಿಕ್ಕೆ ಅಥವಾ ಎಲ್ಲೋ ಎತ್ತರದಲ್ಲಿ ಎರೆಹುಳು ಟ್ಯಾಂಕ್ ಇರ್ತದೆ ಅಲ್ಲಿಗೆ ದಿನ ತಗೊಂಡೋಗಿ ಹಾಕ್ಲಿಕ್ಕೆ ಬಳಸ್ತಾ ಇದ್ದಾರೆ. ಈ ಗಾಡಿ ಇರೋದ್ರಿಂದ ಎಷ್ಟೋ ಕೆಲಸಗಳು ಜಾಸ್ತಿ ಬಳಕೆ ಮಾಡ್ಲಿಕ್ಕೆ ಆಗ್ತಾ ಇದೆ. ಮಾರುಕಟ್ಟೆಯಲ್ಲಿ ತುಂಬಾ ಈ ತರದ ಗಾಡಿಗಳಿದೆ. ನಿಮ್ದೇ ಗಾಡಿ ಖರೀದಿಸ್ಬೇಕಂದ್ರೆ ಏನ್ ಕಾರಣ ಸರ್? ಅಂದ್ರೆ ರೈತರು ನಿಮ್ದೇ ಗಾಡಿ ಖರೀದಿಸ್ಬೇಕಂದ್ರೆ ಒಂದು ಕಾರಣ ಹೇಳುದು. ನಾವು 2020ರಿಂದ ನಾವು ಸ್ವಂತವಾಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಬೇರೆ ಗಾಡಿಯನ್ನ ತಂದು ಸೇಲ್ ಮಾಡ್ಲಿಕ್ಕೆ ಅದು ತುಂಬಾ ಈಸಿ ಆಗ್ತದೆ ಸೇಲ್ ಮಾಡೋದು. ರೆಡಿ ಇರೋ ಗಾಡಿಯನ್ನ ತಂದು ಸೇಲ್ ಮಾಡಿದ್ದೇವೆ. ಆದ್ರೆ ಅದು ಯಾವುದು ಕೃಷಿ ಕೆಲಸಕ್ಕೆ ರೋಡ್ ಮೇಲೆ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ. ನಮ್ಮ ಗುಡ್ಡಗಾಡು ಪ್ರದೇಶಕ್ಕೆ ಮಲೆನಾಡು ಪ್ರದೇಶಕ್ಕೆ ಯಾವುದು ಹೇಳಿ ಮಾಡಿಸಿರತಕ್ಕಂಥದ್ದು ಆಗಿತ್ತು. ಅದು ನಮಗೆ ಒಂದು 10-20 ಗಾಡಿ ಕೊಟ್ಟ ತಕ್ಷಣ ನಮಗೆ ಸರ್ವಿಸ್ ನಲ್ಲಿ ಅದು ಗೊತ್ತಾಯ್ತು. ಫೀಡ್ಬ್ಯಾಕ್ ಸರ್ವಿಸು ಗೊತ್ತಾಯ್ತು. ಆ ನಂತರ ನಾವೇ ಡೆವಲಪ್ ಮಾಡ್ಬೇಕು, ನಮ್ಮ ಮಲೆನಾಡಿಗೋಸ್ಕರ ನಾವೇ ಡೆವಲಪ್ ಮಾಡ್ಬೇಕು ಅಂತ ನಾವು ಪಣತೊಟ್ಟು ಇದನ್ನ ಇವತ್ತಿಗೆ ಈ ಕಾಣ್ತಾ ಇರೋ ವೆಹಿಕಲ್ಗಳು ಇದು ಓನ್ ಶಿರ್ಸಿಯಲ್ಲೇ ಪ್ರೊಡಕ್ಷನ್ ಆಗೋದು ಪೂರ್ತಿ. ಪ್ರೊಡಕ್ಷನ್ ಹೌಸ್ ಇದೆ. ಪ್ರೊಡಕ್ಷನ್ ಇದೆ. ನೀವೇ ಎಲ್ಲವನ್ನು ಹೌದು.
ಲೋಕಲ್ ನಲ್ಲಿ ಸಿಗುವಂತ ಪಾರ್ಟ್ಸ್ ಗಳನ್ನೇ ನಾವು ಯೂಸ್ ಮಾಡಿ, ಈಗ ಒಂದು ಬ್ರೇಕ್ ಲಿವರ್ ಇರಬಹುದು, ಇದು ಪ್ಯಾಷನ್ ಪ್ರೋ ವೆಹಿಕಲ್ ಇದೆ, ಇದು CD ಎಲ್ಲಾ ಗಾಡಿಗೂ ಇದನ್ನೇ ಹಾ, ಎಲ್ಲಾ ಗಾಡಿಗೂ ಇದನ್ನೇ ಹಾಕ್ತೇವೆ. ಆದರೆ ಎಲ್ಲ ಪಾರ್ಟ್ಗಳು ಕೆಲವೊಂದು ಪಾರ್ಟ್ಗಳು ಯಮಹ ಕಂಪನಿದಿದೆ, ಕೆಲವೊಂದು ಪಾರ್ಟ್ಗಳು ಹೀರೋ ಶೋರೂಮ್ ನಲ್ಲಿ ಸಿಗುವಂತದ್ದಿದೆ, ಅದರ ಬಜಾಜ್ ರಿಕ್ಷಾದ ಪಾರ್ಟ್ಗಳಿವೆ, ಮಾರುತಿ ಆಲ್ಟೋದ ಇದೆ ಪಾರ್ಟ್ಗಳು. ಅದರ ಎಲ್ಲ 407 ತನಕ ಎಲ್ಲ ತರ ವೆಹಿಕಲ್ ಗಳ ಪಾರ್ಟ್ ಗಳನ್ನ ಇನ್ಕ್ಲೂಡ್ ಮಾಡಿ ಇದು ಒಂದು ವೆಹಿಕಲ್ ರೆಡಿ ಆಗಿರೋದು. ಈ ಚಾಸಿ ಇದೆಲ್ಲವನ್ನು ನಾವು ಶಿರ್ಸಿಯಲ್ಲಿ ಫ್ಯಾಬ್ರಿಕೇಶನ್ ಅಂದ್ರೆ ಪಲ್ಟಿ ಆಗದೆ ಇರೋ ತರ, ಮುಂದ್ಗಡೆ ಚಕ್ರ ಏಳದೆ ಇರೋ ತರ ಚಾಸಿ ಡಿಸೈನ್ ಮಾಡಿ ನಾವೇ ಓನ್ ಆಗಿ ಪ್ರೊಡಕ್ಷನ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಈಗ 0 ಕಂಪ್ಲೇಂಟ್ ಅಂತ ನಾವು ಎಕ್ಸ್ಪೆಕ್ಟ್ ಅಂದ್ರೆ ಅಷ್ಟು ತನಕ ನಾವು ರೀಚ್ ಆಗಿದ್ದೇವೆ. ಹೌದು, ಅಂದ್ರೆ ಮೋಟರ್ ಇರ್ಬೋದು ಅಥವಾ ಕಂಟ್ರೋಲರ್ ಇರ್ಬೋದು, ಬ್ಯಾಟ್ರಿ ಇರ್ಬೋದು, ಚಾರ್ಜರ್ ಇರ್ಬೋದು. ನಾವು ಚಾರ್ಜರ್ 2 ಚಾರ್ಜರ್ ಮೊದಲು 1 ಚಾರ್ಜರ್ ಕೊಡ್ತಾ ಇದ್ವಿ ಗಾಡಿ ಜೊತೆ. ಒಂದ್ ವೇಳೆ ಏನೋ ವೋಲ್ಟೇಜ್ ಫ್ಲಕ್ಚುಯೇಷನ್ ಇಂದಾನು ಗುಡುಗು ಸಿಡ್ಲಿಂದಾನು ಒಂದ್ ಚಾರ್ಜರ್ ಹಾಳಾದ್ರೆ ನಾವು ಅಲ್ಲಿಂದ ಕೊರಿಯರ್ ಮಾಡಿ ಇಲ್ಲಿ ಬರೋ ತನಕ 4 ದಿವಸ ಗಾಡಿ ಬಳಕೆ ಆಗ್ತಾ ಇರ್ಲಿಲ್ಲ. ಅದು ನಮ್ಗೆ ಗಮನಕ್ಕೆ ಬಂತು, 2 ಚಾರ್ಜರ್ನ ಕೊಡ್ತಾ ಇದ್ದೇವೆ ಗಾಡಿ ಜೊತೆ. ಹಾಗೆ ಒಂದು ಕೀ ಕಳೆದು ಹೋಗಿ ಬಿಡ್ತಾ ಇತ್ತು, ಎಲ್ಲೋ ಕೆಲಸದವರು ಕಳೆದು ಬಿಡ್ತಾ ಇದ್ರು, ಅಥವಾ ಎಲ್ಲೋ ತೋಟದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬಿದ್ದು ಅಂದ್ರೆ ತೆಗ್ದಿಟ್ಟಿರೋದು, ಕಿಸೆಯಲ್ಲಿ ಇಟ್ಕೊಂಡಿರೋದು ಬೀಳ್ತಾ ಇತ್ತು. ಅದನ್ನ ಡೈರೆಕ್ಟ್ ಮಾಡ್ಕೊಳ್ಳಿಕ್ಕೆ ಒಳಗಡೆ ಈಸಿ ವ್ಯವಸ್ಥೆಯನ್ನ ಕೊಟ್ಟಿದ್ದೇವೆ. ಅದರ ಇದೇ ತರ ಬ್ರೇಕ್ ಡೌನ್ ಟೈಮ್, ಬ್ರೇಕಿಂಗ್ ಸಿಸ್ಟಮ್, ಬ್ರೇಕ್ ಟೈಮ್, ಬ್ರೇಕ್ ಎಲ್ಲ ಇದೆಯಾ? ಹಾ, ಹಿಂದ್ಗಡೆ ವೀಲ್ಗೆ ಡಿಸ್ಕ್ ಬ್ರೇಕ್ ಇದೆ, ಮುಂದ್ಗಡೆ ವೀಲ್ಗೆ ಡ್ರಮ್ ಬ್ರೇಕ್ ಇದೆ, ಆಕ್ಟಿವಾ ಬ್ರೇಕ್ ಶೂಗಳೇ ಬರ್ತದೆ. ಇದಕ್ಕೆ ಹಿಂದ್ಗಡೆ ಅಪಾಚಿದು ಡಿಸ್ಕ್ ಪ್ಯಾಡ್ಗಳು ಬರ್ತದೆ. ಅದರ ಪ್ರತಿಯೊಂದು ಪಾರ್ಟ್ಗಳು ಲೋಕಲ್ ಆಟೋಮೊಬೈಲ್ ಶಾಪ್ ನಲ್ಲೇ ಸಿಗೋ ತರ ಈ ಗಾಡಿ ಡೆವಲಪ್ ಆಗಿದೆ. ಹಾ, ಇದರಿಂದ ಯಾರು ಬೇಕಾದ್ರೂ ಈ ಗಾಡಿಯನ್ನು ರಿಪೇರಿ ಕೂಡ ಮಾಡಬಹುದು, ಬಳಸಬಹುದು. ಇದೀಗ ಇದರಲ್ಲಿ ಉಪಯೋಗಿಸಿದ ಬ್ಯಾಟ್ರಿ ಎಷ್ಟು ಪವರ್? ಇದರಲ್ಲಿ 2 ಕಿಲೋವ್ಯಾಟ್ ಬ್ಯಾಟರಿಯನ್ನು ಯೂಸ್ ಮಾಡಿದ್ದೇವೆ. ಅದು ನಿಮಗೆ 4 ಗಂಟೆ ಚಾರ್ಜ್ ಮಾಡಿದ್ರೆ 30 ರಿಂದ 40 ಕಿಲೋಮೀಟರ್ ತನಕ ಬ್ಯಾಕಪ್ ಅನ್ನು ಕೊಡುತ್ತೆ. ಲೋಡ್ ಮತ್ತೆ ರೋಡ್ ಕಂಡೀಷನ್ ಮೇಲೆ ಸ್ವಲ್ಪ ವೇರಿಯೇಷನ್ ಆಗಬಹುದು. ಹಾ, ಈಗ ಬ್ಯಾಟ್ರಿಗೆಲ್ಲ ವ್ಯಾರಂಟಿ ಟೈಪ್ 3 ವರ್ಷ ವಾರಂಟಿ ಕೊಡ್ತೇವೆ. ಈ ಗಾಡಿಯಲ್ಲಿ ಬಳಕೆ ಆಗಿರೋ 2000 ಕಿಂಮತ್ತಿನ ಜಾಸ್ತಿ ಎಲ್ಲ ಪಾರ್ಟ್ ಗಳಿಗೂ 3 ವರ್ಷ ವಾರಂಟಿ ಕೊಡ್ತೇವೆ. ನಿಮ್ಗೆ ಬ್ಯಾಟ್ರಿಗೆ 3 ವರ್ಷ ವಾರಂಟಿ ಇದೆ, ಹೈಡ್ರೋಲಿಕ್ ಗೆ 3 ವರ್ಷ ವಾರಂಟಿ ಇದೆ, ಮೋಟ್ರಿಗೆ, ಕಂಟ್ರೋಲರ್ಗೆ, ಪ್ರತಿಯೊಂದಕ್ಕೂ 3 ವರ್ಷ ವಾರಂಟಿ ಕೊಡ್ತಾ ಇದ್ದೇವೆ. ಪ್ರಸ್ತುತ ಇದರ ಬೆಲೆ ಎಷ್ಟಿದೆ ಸರ್? ಇದರ ಬೆಲೆ ಸ್ಟಾರ್ಟಿಂಗ್ 1,80,000ದಿಂದ 2,75,000 ತನಕ ಕಸ್ಟಮೈಸ್ ಮಾಡಿ ಕೊಡ್ತೇವೆ. ಅಂದ್ರೆ ಅವರಿಗೆ ಕೆಲವೊಬ್ಬರಿಗೆ ಲಿಫ್ಟ್ ಮ್ಯಾನ್ಯುವಲ್ ಲಿಫ್ಟ್ ಆದ್ರೂ ಆಗುತ್ತೆ, ಅವರಿಗೆ ಎಲೆಕ್ಟ್ರಿಕ್ ಲಿಫ್ಟ್ ಬದಲು ಮ್ಯಾನ್ಯುವಲ್ ಲಿಫ್ಟ್ ಅನ್ನ ಮಾಡಿ ಕೊಡ್ತೇವೆ. ಕೆಲವು ಅದರ ತರ ಕಸ್ಟಮೈಸ್ ಮಾಡಿ ಕೊಡ್ತೇವೆ. 1,80,000ದಲ್ಲಿ ಏನೆಲ್ಲ ಬರ್ತದೆ? 1,80,000ದಲ್ಲಿ ಗಾಡಿ ನೋಡ್ಲಿಕ್ಕೆ ಇದೇ ತರ ಇರ್ತದೆ. ಇದರಲ್ಲಿ ಮೋಟರ್ 5 HP ಯೂಸ್ ಮಾಡ್ತೇವೆ, ಬ್ಯಾಟ್ರಿ 1.5 ಕಿಲೋವ್ಯಾಟ್ ಯೂಸ್ ಮಾಡ್ತೇವೆ, ಮ್ಯಾನ್ಯುವಲ್ ಲಿಫ್ಟ್ ಇರುತ್ತೆ. ಈ ಟೈರ್ಗಳು ಸ್ವಲ್ಪ ಮುಂದ್ಗಡೆ ಟೈರ್ ತರದ್ದು ಗ್ರಿಪ್ದು ಆಗಿರ್ತದೆ. ಹಿಂದ್ಗಡೆ ಟೈರ್ ಕೂಡ ಮುಂದ್ಗಡೆ ಟೈರ್ ತರದ್ ಇರುತ್ತೆ. ನಂತರ 2,30,000ದಲ್ಲಿ 600 kg ಲೋಡಿಂಗ್ ಕೆಪಾಸಿಟಿ ಕೊಡ್ತೇವೆ. 1,80,000ಕ್ಕೆ 400 kg ಲೋಡಿಂಗ್ ಕೆಪಾಸಿಟಿ ಇರುತ್ತೆ. ಕಸ್ಟಮೈಸ್ ಮಾಡಿ ಕೊಡ್ತೇವೆ, ನಾವೇ ಫ್ಯಾಬ್ರಿಕೇಶನ್ ಮಾಡಿರೋದ್ರಿಂದ ಇದು ಅವ್ರು ಹೇಗೆ ರಿಕ್ವೈರ್ಮೆಂಟ್ ಇರುತ್ತೆ ಆ ತರ ಮಾಡಿ ಕೊಡ್ತೇವೆ. ಈಗ ಇದು ಇರುತ್ತೆ ಶಿರ್ಸಿಯಲ್ಲಿ, ಬುಕಿಂಗ್ ಮಾಡಿ ಡೆಲಿವರಿ ಎಲ್ಲ ಹೇಗೆ ಮಾಡ್ತೀರಾ ಸರ್? ನಮಗೆ ಬುಕಿಂಗ್ ಮಾಡಿದ ನಂತರ 1 ವಾರದಿಂದ 10 ದಿವಸ ಅಲ್ಲಿಂದ ಡಿಸ್ಪ್ಯಾಚ್ ಟೈಮ್ ಬೇಕಾಗ್ತದೆ. ಅಂದ್ರೆ ಕಸ್ಟಮೈಸೇಷನ್ ಹೇಳೋದ್ರಿಂದ ನಾವು ಎಲ್ಲವನ್ನು ರೆಡಿ ಇಟ್ಟಿರೋದಿಲ್ಲ, ಅವ್ರು ಹೇಗೆ ಆರ್ಡರ್ ಮಾಡ್ತಾರೆ ಅದ್ರ ಪ್ರಕಾರ ರೆಡಿ ಮಾಡಿ ಕೊಡ್ತೇವೆ. 10 ದಿವಸದೊಳಗಡೆ ಡಿಸ್ಪ್ಯಾಚ್ ಮಾಡ್ತೇವೆ. ಒಂದು ಗಾಡಿ ಇದ್ರೆ ಟ್ರಾನ್ಸ್ಪೋರ್ಟಿಗಾಗಿ ಕಳಿಸ್ಕೊಡ್ತೇವೆ. ಈ ಕಡೆ 2-3 ಗಾಡಿ ಡೆಲಿವರಿ ಕೊಡೋದಿದ್ರೆ ನಾವು ಸಪರೇಟ್ ವೆಹಿಕಲ್ ಮಾಡಿ ಕೊಡ್ತೇವೆ. ಟ್ರಾನ್ಸ್ಪೋರ್ಟ್ ನಲ್ಲಿ ಬರೋದಾದ್ರೆ 4 ರಿಂದ 5 ದಿವಸ ಟೈಮ್ ತಗೊಳ್ತದೆ. ನಾವು ಸಪರೇಟ್ ಗಾಡಿ ಮಾಡಿ ಕಳಿಸಿದಾಗ 1 ದಿವಸದಲ್ಲಿ ಬರ್ತದೆ. ಈ ಗಾಡಿ ಬೇಕಂದ್ರೆ ಡೆಮೋಗೆ ಇಲ್ಲಿ ನಿಯರ್ ಬೈ ಯಾರ ಮನೆಯಲ್ಲಿ ಇದೆ ಸರ್? ಈಗ ನಿಮ್ಮ ಗಾಡಿ ನೋಡಿ ಇಂಟ್ರೆಸ್ಟ್ ಆದ್ರೆ ಯಾರು ಮನೆಗೆ ಹೋಗ್ಬೇಕಾ ಅಲ್ಲ ಅಥವಾ ಅಲ್ಲಿಗೆ ಬರ್ಬೇಕಾ? ಶಿರ್ಸಿಗೆ ಯಾರಿಗೆ ಡೆಮೋ ನೋಡ್ಬೇಕು? ಈಗ ಸದ್ಯ ಕೂಡ್ಲದಲ್ಲಿ ನಾವೊಂದು ಸಣ್ಣ ಆಫೀಸ್ ತರ ಮಾಡ್ತಾ ಇದ್ದೇವೆ. ಅಲ್ಲಿ ಸ್ಪೇರ್ ಪಾರ್ಟ್ಸ್ ಕೂಡ್ಲ, ಮಂಗಳೂರು. ಕೂಡ್ಲ. ಅಲ್ಲಿ ಒಂದು ಚಿಕ್ಕ ಆಫೀಸ್ ಮಾಡ್ತಾ ಇದ್ದೇವೆ. ಅಲ್ಲಿ ಸ್ಪೇರ್ ಪಾರ್ಟ್ಸ್ ಗಳು ಸರ್ವಿಸ್ ಅಂದ್ರೆ ಇಮಿಡಿಯೇಟ್ ಸರ್ವಿಸ್ ಕೊಡೋದಕ್ಕೋಸ್ಕರ ಸಿಗ್ತಾ ಇದೆ. ಮತ್ತೆ ಒಂದು ಡೆಮೋ ವೆಹಿಕಲ್ ಕೂಡ ಇದೆ ಕೂಡ್ಲದಲ್ಲಿ, ಅದನ್ನ ನೋಡಬಹುದು. ಇಲ್ಲ ಸುತ್ತಮುತ್ತ ಎಲ್ಲ ಪ್ರತಿಯೊಂದು 20-30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಮಗೆ ಇಡೀ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಕಡೆ ಗಾಡಿ ಆಲ್ರೆಡಿ ಇರೋದ್ರಿಂದ ನೀವು ಎಲ್ಲಿ ಬೇಕಾದ್ರೂ ಕಸ್ಟಮರ್ ಅಂದ್ರೆ ನೀವು ಕಸ್ಟಮರ್ ಕಾಲ್ ಮಾಡಿದ್ರೆ ನಾವು ಅವರಿಗೆ ಅವರ ಮಾಹಿತಿಯನ್ನು ಕೊಡ್ತೇವೆ. ಅಲ್ಲಿ ಹೋಗಿ ಕಸ್ಟಮರ್ ಮನೆಯಲ್ಲಿ ಲೈವ್ ಆಗಿ ಅವ್ರಿಗೆ ಬಳಕೆ ಮಾಡ್ತಾ ಇರೋದನ್ನ ನೋಡಿ ಬರ್ಬಹುದು. ಇದಕ್ಕೆ ತುಂಬಾ ಕನ್ವೀನಿಯಂಟ್ ಆಗಿರೋ ಹೈಡ್ರಾಲಿಕ್ ಡಂಪಿಂಗ್ ವ್ಯವಸ್ಥೆ ಕೂಡ ಇದೆ. ನಾವು ಈ ಬಟನ್ ಅನ್ನ ಹೀಗೆ ಜಸ್ಟ್ ಪ್ರೆಸ್ ಮಾಡಿದ್ರೆ ಎಷ್ಟು ಲೋಡ್ 6 ಕ್ವಿಂಟಲ್ ಇದಕ್ಕಿಂತ ಜಾಸ್ತಿ ಲೋಡ್ ಇದ್ರು ಕೂಡ ಅದು ಈಸಿಯಾಗಿ ಎತ್ತುವಂತ ಕೆಪಾಸಿಟಿ ಇದೆ ಅದಕ್ಕೆ. ಅದಕ್ಕೂ ಕೂಡ ತುಂಬಾ ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದೇವೆ. ಎಲ್ಲೂ ಪೈಪ್ ಲೈನ್ಗಳು ಮತ್ತೆ ಕಂಟ್ರೋಲ್ ವಾಲ್ವ್ಗಳು ಯಾವುದು ಇಲ್ಲದೆ ಬರೀ ಮೋಟರ್ ಸಿಂಪಲ್ ಆಗಿ ವೈರ್ ಕನೆಕ್ಷನ್ ಅಲ್ಲಿ ಆಪರೇಟ್ ಆಗೋ ತರ ಮಾಡಿದ್ದೇವೆ. ಆ ಕಾರಣದಿಂದ ನಮಗೆ ಇದರಲ್ಲಿ ಸರ್ವಿಸ್ ಏನೋ ಅವಶ್ಯಕತೆ ತುಂಬಾ
ಡಿಪೆಂಡೆನ್ಸಿ ಇರೋದಿಲ್ಲ ಅನ್ನೋ ಒಂದು ನಂಬಿಕೆ ಬಂದಿದೆ. 3 ವರ್ಷದಿಂದ ಆಲ್ರೆಡಿ ಗ್ರಾಹಕರು ಇಲ್ಲೇ ಸುತ್ತಮುತ್ತ ಯೂಸ್ ಮಾಡ್ತಾ ಇದ್ದಾರೆ. ನಮ್ಮ ಶಿರ್ಸಿಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, ಬೆಂಗಳೂರು, ಮೈಸೂರಿನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಕೇರಳಕ್ಕೂ ಈಗ ರೀಸೆಂಟ್ ಆಗಿ ಸದ್ಯ ಒಂದು ಗಾಡಿ ಕೊಟ್ಟಿದ್ದೇವೆ. ಹೈದರಾಬಾದ್ ಕೆಲವೊಂದು ಫ್ಯಾಕ್ಟರಿ ಕಡೆಯಿಂದನೂ ಎನ್ಕ್ವೈರಿಗಳು ಬಂದಿವೆ. ಇದು ಎಲ್ಲ ಕಡೆ ಇರೋದ್ರಿಂದ ನಾವು ಮ್ಯಾನೇಜ್ ಮಾಡ್ತಾ ಇರೋದ್ರಿಂದ ಸರ್ವಿಸ್ಗಳು ಎಲ್ಲ ಕಡೆ ಅವರಿಗೆ ಸಿಗ್ತಾ ಇರೋದ್ರಿಂದ ಎಲ್ಲಿ ಬೇಕಾದ್ರೂ ಈ ಗಾಡಿಯನ್ನ ಯೂಸ್ ಮಾಡಬಹುದು ಅಂತ ಒಂದು ಕಾನ್ಫಿಡೆನ್ಸ್ ನಮಗೆ ಬಂದಿದೆ. ನಾವು ಇಷ್ಟು ದಿನ 6 ತಿಂಗಳಕ್ಕೊಮ್ಮೆ ಶಿರ್ಸಿಯಿಂದ ಇಲ್ಲಿ ಬಂದು ಸರ್ವಿಸ್ ಕೊಡ್ತಾ ಇದ್ದೇವೆ. ಈ ಗಾಡಿ ತಗೊಂಡಾದ್ಮೇಲೆ 6 ತಿಂಗಳಿಗೊಮ್ಮೆ ನೀವೇ ಬಂದು, ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಇದ್ರು ನೀವೇ ಬಂದು ಒಂದ್ಸರಿ ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡ್ತೇವೆ. ಅಂದ್ರೆ ಅದರಿಂದ ನಮಗೆ ಗಾಡಿಯಲ್ಲಿ ಏನು ಇಂಪ್ರೂವ್ಮೆಂಟ್ ಆಗ್ಬೇಕು, ಹೇಗೆ ಯೂಸ್ ಆಗ್ತಾ ಇದೆ ಅನ್ನೋದೊಂದು ಮಾಹಿತಿ ಸಿಗ್ತಾ ಇರೋದ್ರಿಂದ ನಾವು 6 ತಿಂಗಳಿಗೊಮ್ಮೆ ಬಂದು ಎಲ್ಲ ಚೆಕ್ ಮಾಡಿ ಹೋಗಿರ್ತೇವೆ. ಈಗ ಎಮರ್ಜೆನ್ಸಿ ಸರ್ವಿಸ್ಗೆ ನಾವು ಅದೇ ಇಲ್ಲಿ ಮಂಗಳೂರಿಂದ ಅಥವಾ ಲೋಕಲ್ ಮೆಕ್ಯಾನಿಕ್ ಅಥವಾ ಬೇರೆ ಏನು ಅವ್ರಿಗೆ ಸಪೋರ್ಟ್ ಬೇಕು ಆ ತರ ವ್ಯವಸ್ಥೆ ಮಾಡಿ ಕೊಡ್ತೇವೆ. ಮಂಗಳೂರಲ್ಲಿ ಸೆಟಪ್ ಕೂಡ ಮಾಡ್ತಾ ಇದ್ದೀವಿ. ಸೆಟಪ್ ಮಾಡ್ತಾ ಇದ್ದೇವೆ, ಕೂಡ್ಲದಲ್ಲಿ ಆಫೀಸ್ ಸೆಟಪ್ ಅನ್ನ ಮಾಡ್ತಾ ಇದ್ದೇವೆ. ಸದ್ಯ ಒಂದು ಡೆಮೋ ವೆಹಿಕಲ್ ಮತ್ತೆ ಸ್ಪೇರ್ ಪಾರ್ಟ್ಸ್ ಅನ್ನ ಮಂಗಳೂರು ಮೂಡ್ಶೆಡ್ಡಿಯಲ್ಲಿ ಒಂದ್ ಕಡೆ ಇಟ್ಟಿದ್ದೇವೆ. ಇನ್ ಮುಂದೆ ಒಂದು ಆಫೀಸ್ ತರ ಇನ್ನು ಕೆಲವೇ ದಿನದಲ್ಲಿ ಮಾಡ್ತೇವೆ. ಅಂದ್ರೆ ನಮ್ಮ ಸುತ್ತಮುತ್ತ ಕೃಷಿಕರಿಗೆ ಈಗ ಈ ಗಾಡಿ ಬಗ್ಗೆ ಆಸಕ್ತಿ ಉಂಟಾಗಿ ಅವರು ಡೆಮೋ ನೋಡ್ಬೇಕು ಅಂತ ಇದ್ರೆ ಶಿರ್ಸಿಗೆ ಬರ್ಬೇಕು ಅಂತಿಲ್ಲ. ಕೇವಲ 50 ಕಿಲೋಮೀಟರ್ ದೂರದ ಮಂಗಳೂರಿನಲ್ಲಿ ಇದೆ, ಅದು ಕೂಡ ಮೂಡ್ಶೆಡ್ಡಿಯಲ್ಲಿ ಒಂದು ಡೆಮೋ ಗಾಡಿ ಕೂಡ ಇದೆ. ಹೌದು, ಅವರಲ್ಲಿ ಚೆಕ್ ಮಾಡಬಹುದು. ಮತ್ತೆ ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಆದ್ರೂ ಕೂಡ ನಿಮ್ಮ ಸರ್ವಿಸ್ ಸೆಂಟರ್ ಅಲ್ಲೇ ಮಾಡಿಸಿಕೊಡ್ತೇವೆ. ಮನೆಗೆ ಡೋರ್ ಸರ್ವಿಸ್ ಬೇಕಾದ್ರೂ ನಾವು ಮೆಕ್ಯಾನಿಕ್ ಅನ್ನ ಅರೇಂಜ್ ಮಾಡಿ ಕಳಿಸಿ ಕೊಡ್ತೇವೆ. ಅಥವಾ ಅವರಲ್ಲೇ ಒಳ್ಳೆ ಮೆಕ್ಯಾನಿಕ್ ಇದ್ದಾರೆ ಅಂತಂದ್ರೆ ನಾವು ಅವರಿಗೆ ಗೈಡ್ ಮಾಡ್ತೇವೆ. ವಿಡಿಯೋ ಕೂಡ ಕೊಡ್ತೇವೆ, ಹೇಗೆ ಡಿಸ್ಮೆಂಟ್ಲ್ ಮಾಡೋದು, ಫಿಟ್ ಮಾಡೋದು, ಸ್ಪೇರ್ ಪಾರ್ಟ್ಸ್ ಏನ್ ಬೇಕು ಅದನ್ನ ಕೊರಿಯರ್ ಅಥವಾ ಎಮರ್ಜೆನ್ಸಿ ಕೇಸ್ ನಲ್ಲಿ ಬಸ್ಸಿಗೆ ಕೂಡ ಹಾಕಿ ಕಳಿಸ್ಕೊಡ್ತೇವೆ. ಇದು ಆಫ್ ರೋಡ್ ವೆಹಿಕಲ್ ಆಗಿರೋದ್ರಿಂದ ಜಾಸ್ತಿ ನಾವು ಆಫ್ ರೋಡ್ಗೆ ಏನ್ ಟೈರ್ಗಳು ಬೇಕು ಅದನ್ನೇ ಸೆಲೆಕ್ಟ್ ಮಾಡಿದ್ದೇವೆ. ಇದು ಫ್ರಂಟ್ ಟೈರ್ ಈ ತರ ಪ್ಯಾಟರ್ನ್ ಆಫ್ ರೋಡ್ಗೆ ತುಂಬಾ ಗ್ರಿಪ್ ಜಾಸ್ತಿ ಬರುತ್ತೆ, ಅದಕ್ಕಾಗಿ ಇದನ್ನೇ ನಾವು ಯೂಸ್ ಮಾಡ್ತೇವೆ. ಹಿಂದ್ಗಡೆ JK ಕಂಪನಿ ಟೈರ್ ನ ಯೂಸ್ ಮಾಡ್ತೇವೆ. ಅದಕ್ಕೆ ಗ್ರಿಪ್ ಜಾಸ್ತಿ. ಪವರ್ ಟಿಲ್ಲರ್ದು, ಮಿನಿ ಪವರ್ ಟಿಲ್ಲರ್ದು ಟೈರ್ ಯೂಸ್ ಮಾಡ್ತೇವೆ. ಇದು ಟ್ಯೂಬ್ಲೆಸ್ ಟೈರ್ಗಳು ಆಫ್ ರೋಡ್ಗೆ ಬರೋದಿಲ್ಲ, ಅದಕ್ಕಾಗಿ ಎಲ್ಲ ಗಾಡಿಗಳಿಗೂ ಟ್ಯೂಬ್ ಟೈರ್ ಅನ್ನ ಬಳಸ್ತೇವೆ. ತುಂಬಾ ಸಿಂಪಲ್ ಆಗಿ ಒಳ್ಳೆ ಕ್ವಾಲಿಟಿ ಐಟಮ್ ಯೂಸ್ ಮಾಡಿದ್ದೇವೆ. ಇದು ಬ್ಯಾಟ್ರಿ 2 ಕಿಲೋವ್ಯಾಟ್. ಇದು ಮೋಟರ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ನಮಗೆ ಎಕ್ಸಿಲೇಟರ್ ಕೊಟ್ಟಾಗ ಮೋಟರ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಎಷ್ಟು ಸ್ಪೀಡು, ಎಷ್ಟು ಪಿಕಪ್ ಬೇಕು ಅಂತ ಕಂಟ್ರೋಲ್ ಮಾಡೋದು ಯೂನಿಟ್. ಅಲ್ಲಿ ಇದು ಹೈಡ್ರಾಲಿಕ್ ಯೂನಿಟ್ ಇದೆ. ಅಲ್ಲಿ ಮೋಟರ್, ಗೇರ್ ಬಾಕ್ಸ್ ಮತ್ತೆ ಡಿಫರೆನ್ಷಿಯಲ್ ಇದೆ. ಇದರಲ್ಲಿ ಇದು ಕೀ ಆಪ್ಷನ್ ಇದೆ. ಇದು ಕೀ ಆಪ್ಷನ್ ಇದೆ. ಇದು ನಮಗೆ ಹೆಡ್ಲೈಟ್ ಮತ್ತೆ ಹಾರ್ನ್ ಗಳಿಗೆ ಪವರ್ ಸಪ್ಲೈ ಮಾಡುವಂತ ಯೂನಿಟ್. ಈ ತರ ತುಂಬಾ ಸಿಂಪಲ್ ಆಗಿ ಯಾರೇ ಕೂಡ ಸರ್ವಿಸ್ ಮಾಡ್ಕೊಳ್ಳೋ ತರ ಮಾಡಿದ್ದೇವೆ. ಇದರಲ್ಲಿ ಗಾಡಿಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ, ಈಗ ನಾವು ಎಕ್ಸಿಲೇಟರ್ ಪ್ರಾಬ್ಲಮ್ ಆಗಿದೆ ಅಂತ ನಾನು ಎಕ್ಸಿಲೇಟರ್ ಕೊಟ್ಟು ಇಟ್ಕೊಂಡಿದ್ದೇನೆ. ಎಕ್ಸಿಲೇಟರ್ ಪ್ರಾಬ್ಲಮ್ ಆಗಿದೆ ಅಂತಾದ್ರೆ ಗಾಡಿ ಕೀ ಆನ್ ಮಾಡಿದ ತಕ್ಷಣ ಎಕ್ಸಿಲೇಟರ್ ನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಇಂಡಿಕೇಶನ್ ಕಾಣಿಸ್ತದೆ. ನಾನು ಎಕ್ಸಿಲೇಟರ್ ನ ರಿಲೀಸ್ ಮಾಡಿದ್ರೆ ಈಗ ಇಂಡಿಕೇಶನ್ ಹೋಗ್ಬಿಡ್ತದೆ. ನಾನು ರಿಲೀಸ್ ಮಾಡಿದೆ, ಈಗ ಹೋಗ್ಬಿಡ್ತು. ಈ ತರ ಗಾಡಿಯಲ್ಲಿ ಏನೇ ತೊಂದರೆ ಆದ್ರೂ ಇಲ್ಲಿ ಇಂಡಿಕೇಶನ್ ಬರ್ತದೆ. ಹೌದು, ಅಂದ್ರೆ ಇದು ದೂರದಲ್ಲಿ ಇರುವಂತ ಗಾಡಿ, ಅದಕ್ಕೋಸ್ಕರ ನಮಗೆ ಫೋನ್ ಕಾಲ್ ಅಲ್ಲಿ ಈಸಿ ಆಗ್ಲಿಕ್ಕೆ ಅಂತ ಈ ತರ ಇಂಡಿಕೇಶನ್ ಅನ್ನ ಮಾಡಿದ್ದೇವೆ. ಅದ್ರ ಪ್ರಕಾರ ಎಲ್ಲೋ ಇಲ್ಲಿ ವೈರ್ ಕಟ್ ಮಾಡಿದ್ಯಾ ಅಥವಾ ಯಾವ್ದೋ ವೈರ್ಗಳು ಇದರಲ್ಲಿ ಏನೋ ಲಗೇಜ್ ಇಟ್ಟಾಗ ಕಟ್ ಆಗ್ಬಿಟ್ಟಿದ್ಯಾ, ಅದನ್ನ ಅವರೇ ಮಾಡ್ಕೊಳ್ಬಹುದು ಯಾರು ಬೇಕಾದ್ರೂ. ತುಂಬಾ ಸಿಂಪಲ್, 3-4 ಕನೆಕ್ಷನ್ ಇರ್ತದೆ ಅಷ್ಟೇ. ಇಷ್ಟು ದಿವಸ ನಮಗೆ ಒಂದು ಗಾಡಿಯಿಂದ ಈಗ 50 ಗಾಡಿ ತನಕ ಮಾಡ್ಲಿಕ್ಕೆ ನಮ್ಮ ಎಲ್ಲ ಗ್ರಾಹಕರೇ ಕಾರಣ. ಅವರು ಅಂದ್ರೆ ತಗೊಂಡವರೇ ಕಾರಣ. ಅವರಿಗೆ ಅದರ ಬಳಕೆಯಿಂದ ಖುಷಿಯಾಗಿ ಅವರು 4 ಜನರಿಗೆ ಹೇಳಿ ಆ ಗಾಡಿಗಳು ಆಗಿರೋದು. ಅದೇ ತೋರಿಸುತ್ತೆ ನಿಮ್ಮ ಗಾಡಿ ಎಷ್ಟು ಚೆನ್ನಾಗಿದೆ ಅಂತ. ಅಂದ್ರೆ ಒಬ್ಬ ಗ್ರಾಹಕರೇ ಇನ್ನೊಬ್ಬರಿಗೆ ಫೀಡ್ಬ್ಯಾಕ್ ಕೊಡ್ಬೇಕಾದ್ರೆ ಅವ್ರು ಅದನ್ನ ತುಂಬಾ ಚೆನ್ನಾಗಿದೆ ಅಂತ ಫೀಡ್ಬ್ಯಾಕ್ ಸುಮ್ನೆ ಕೊಡೋದಿಲ್ಲ, ಅದು ನಿಜವಾಗಿ ಚೆನ್ನಾಗಿದ್ರೆ ಮಾತ್ರ ಇನ್ನೊಬ್ಬರಿಗೆ ರೆಫರ್ ಮಾಡಿ. ಹೌದು, ಅದಕ್ಕಾಗಿ ನಿಮ್ಮ ಗಾಡಿ ಎಷ್ಟು ಚೆನ್ನಾಗಿದೆ. ಹೌದು, ಅದಕ್ಕಾಗಿ ನಾವು ಫಸ್ಟ್ ನಮಗೆ ಇಷ್ಟು ದಿವಸ ಸಪೋರ್ಟ್ ಮಾಡಿರೋ ಎಲ್ಲ ಗ್ರಾಹಕರಿಗೂ ನಾನು ಒಂದು ಕೃತಜ್ಞತೆಯನ್ನು ಹೇಳಲೇಬೇಕು, ನಮಗೆ ಇಷ್ಟು ಸಪೋರ್ಟ್ ಮಾಡಿರೋದಕ್ಕೆ. ಆ ನಂತರ ಅವರೇ ಕಾರಣ ನಮ್ಮ ಈ ಅಂದ್ರೆ ಡೆವಲಪ್ಮೆಂಟ್ ಆಗೋದಕ್ಕೆ. ಅವರ ಫೀಡ್ಬ್ಯಾಕ್ಗಳು, ಅವರ ರೆಕಮೆಂಡೇಶನ್, ಅಂದ್ರೆ ಮತ್ತೆ ಬೇರೆಯವರಿಗೆ ರೆಕಮೆಂಡ್ ಮಾಡಿ ಇದನ್ನ ಅಂದ್ರೆ ಒಂದು ಪ್ರಾಡಕ್ಟ್ ಕಮರ್ಷಿಯಲ್ ಆಗೋ ತರ ಮಾಡಿರೋದಕ್ಕೆ ಎಲ್ಲ ಗ್ರಾಹಕರಿಗೆ ನಾನು ಧನ್ಯವಾದ ಹೇಳ್ತೇನೆ. ತುಂಬಾ ಧನ್ಯವಾದಗಳು. ನಿಮ್ಮ ಉದ್ಯಮ ಇನ್ನಷ್ಟು ಬೆಳಗಲಿ, ಶುಭವಾಗಲಿ. ಥ್ಯಾಂಕ್ ಯು.